ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ದಿಂದ ಸುಮಾರು 13 ಕಿಲೋಮೀಟರ್ ಅಂತರದಲ್ಲಿರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ 39ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷ ಡಿ.ಕೆ. ಸಿದ್ದರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಿರ್ದೇಶಕರಾಗಿರ್ತಕ್ಕಂತಹ ಉಮಾಕಾಂತ್ ಗುರುಪಾದಪ್ಪ ನಾಮರ್ಪಳ್ಳಿ, ಸಂಗಮೇಶ್ ಪಾಟೀಲ್ ಅಲಿಯಂಬರ್ ಅವರುಗಳು ಸೇರಿದಂತೆ ಇತರೆ ನಿರ್ದೇಶಕರು ಉಪಸ್ಥಿತರಿದ್ದು ಏನು ಹೇಳಿದ್ದಾರೆ ಡಿ.ಕೆ. ಸಿದ್ದರಾಮ್ ಕೇಳೋಣ ಬನ್ನಿ. ಸರ್, ಪ್ರಸ್ತುತ ಸಾಲಿನ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗಿದೆ. ಇದ್ರ ಬಗ್ಗೆ ಏನು ಅನಿಸಿಕೆ, ರೈತರದ ಯಾವ ತರಹ ರಕ್ಷಣೆ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು? ಇವತ್ತು 39ನೇ ವಾರ್ಷಿಕ ಮಹಾಸಭೆ ನಾರಂಜ ಸಕ್ಕರೆ ಕಾರ್ಖಾನೆ ನಡೀತು. ಸನ್ಮಾನ್ಯ ಗುರುಪಾದಪ್ಪ ನಾಗಮರ್ಪಳ್ಳಿ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸಂಸ್ಥೆ ಭಾಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ವರ್ಷವೂ ಕೂಡ ವಾರ್ಷಿಕ ಮಹಾಸಭೆಯಲ್ಲಿ ನಮಗೆ ಸಾಕಷ್ಟು ಧೈರ್ಯ ತುಂಬತಕ್ಕಂಥ ಕೆಲಸ ರೈತ ಸಂಘಟನೆಗಳು, ರೈತ ಪರವರು, ಷೇರುದಾರ ಸದಸ್ಯರು ನೀಡಿದ್ದಾರೆ. ಈ ವರ್ಷವೂ 5 ಲಕ್ಷ ಟನ್ ಕಬ್ಬು ನಾವು ನುರಿಸ್ತೇವೆ. ಸಮಯ ಅನುಸಾರ ರೈತರ ಪೇಮೆಂಟ್ ಕೂಡ ನಾವು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಹಣ ಬೇಕಾದ್ರೆ ಅಪೆಕ್ಸ್ ಬ್ಯಾಂಕ್ಲಿಂದ ಹಣ ಕೊಡಬೇಕಲ್ಲ, ಡಿ ಸಿ ಬ್ಯಾಂಕ್? ನಮ್ಮ ಹತ್ತಿರ ದುಡ್ಡಿದೆ. ಸದ್ಯಕ್ಕೆ ಬ್ಯಾಂಕ್ನಿಂದ ಯಾವುದೇ ದುಡ್ಡು ತಗೊಳ್ಳೋ ಪ್ರಸ್ತಾವನೂ ನಮಗಿಲ್ಲ. ಅದರ ಟೆನ್ಷನ್ನಲ್ಲಿ ನಾವಿಲ್ಲ. ನಾವು ಕಾರ್ಖಾನೆ ಒಳ್ಳೆ ರೀತಿಯಲ್ಲಿ ನಡೆಸ್ತೇವೆ. ಈಗ ವಿಸ್ತರಣೆ ಬಗ್ಗೆ ಹೋದ ವರ್ಷ ಶಂಕುಸ್ಥಾಪನೆ ನೆರವೇರಿತ್ತು, ಅದ್ರ ಬಗ್ಗೆ ಹೇಳಿದ್ರಿ. ಎಥನಾಲ್ ಪ್ಲಾಂಟು, ಸೋಲಾರ್ ಪಾರ್ಕ್ ಬಗ್ಗೆ ನಾವು ನಡೆಸ್ತಾ ಇದ್ದೇವೆ. ಕೆಲವೊಂದು ರಾಜಕೀಯ ಏರಪೇರುಗಳು ಆಗಿ ಕಾರಣಕ್ಕಾಗಿ ಸ್ವಲ್ಪ 75 ಕೋಟಿ ರೂಪಾಯಿ ಬರೋದಿತ್ತು. ಅದ್ರ ಬಗ್ಗೆ ಏನಾಗಿದೆ ನಮ್ದು ರಾಜಕೀಯ ಅಪೆಕ್ಸ್ ಬ್ಯಾಂಕಿನಾಗಿದೆ. ರಾಜಕೀಯ ಏರುಪೇರುಗಳಾಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಮಾಡಿ ತೋರಿಸ್ತೇವೆ. ಯಾವಾಗ ಮಾಡ್ಬೋದು ಅಂತ ಸಮಯ ನಿಗದಿ ಮಾಡಿದ್ರೆ ಈಗ ಮಾಡ್ತೇವೆ. ಮುಂದಿನ ವರ್ಷ ರೈತರಿಗೆ ಕಬ್ಬಿನ ಎಷ್ಟು ಬೆಲೆ ಕೊಡ್ಬೋದು ಈ ವರ್ಷ? ಪ್ರಸ್ತುತ ಕಾರ್ಖಾನೆಗಳು ಸೇರಿ ಹೋದ ವರ್ಷನೂ ನಾವೆಲ್ಲರೂ ಸೇರಿ 2600 ಕೊಟ್ಟಿದ್ದೇವೆ. ಎಲ್ಲರೂ ಸೇರಿ ಒಂದೇ ರೀತಿಯಲ್ಲಿ ನಿರ್ಣಯವನ್ನು ಕೈಗೊಳ್ಳುತ್ತೇವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಕಾಂಪಿಟೇಷನ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಬೆಲೆನ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ರೈತರಿಗೆ ಒಂಥರ ನೋವಾಗ್ತಾ ಇದೆ. ಇದರಲ್ಲಿ ಯಾವ ತರ ಮಾಡ್ತಾರೆ? ಅದು 100 ರೂಪಾಯಿ ಹೆಚ್ಚು ಇರ್ಬೋದು, 50 ಇಲ್ಲ, 5 ರೂಪಾಯಿನೂ ಇಲ್ಲ. 5 ರೂಪಾಯಿನೂ. ಸಂತೋಷ, ಥ್ಯಾಂಕ್ ಯು. ಇವತ್ತಿಂದು ವಾರ್ಷಿಕ ಸಾಮಾನ್ಯ ಮಹಾಸಭೆ ಬಗ್ಗೆ ಏನು ಅನಿಸಿಕೆ ಸರ್? ಯಾವ ಥರ ಇದು ಸುದ್ದಿಗಳು ಬರ್ತಾ ಇತ್ತು? ಕಾರ್ಖಾನೆ ಉಳಿಸ್ತದೋ ಇಲ್ಲೋ, ರಕ್ಷಣೆ ಆಗ್ತದೋ ರೈತರು ಅಂತಕ್ಕಂಥ ಒಂದು ಆತಂಕವನ್ನು, ಭಯದ ವಾತಾವರಣ ಇತ್ತು. ಅದೆಲ್ಲ ಹೋಗಿ ನಡೆಸಿದ್ವಿ. ಈಗ ಯಾವ ಆಲ್ರೆಡಿ ಅಲ್ಲ ಸಂಕ್ಷಿಪ್ತ ಒಂದೆರಡು ಅಂಶ ಈಗಾಗಲೇ ತಮಗೆ ತಿಳಿಸಿದ್ದೇನೆ. ಯಾವುದೇ ರೀತಿ ಕಾರ್ಖಾನೆಗೆ ಧಕ್ಕೆ ಆಗೋದಿಲ್ಲ. ಕಾರ್ಖಾನೆ ಒಳ್ಳೆ ರೀತಿಯಿಂದ ಈ ವರ್ಷ 5 ಲಕ್ಷ ಟನ್ನ ಕಬ್ಬನ್ನು ನಾವು ನುರಿಸ್ತೇವೆ. ಸಮಯಕ್ಕನುಸಾರ ರೈತರಿಗೆ ನಾವು ಪೇಮೆಂಟ್ ಕೊಡ್ತೇವೆ. ಅದು ಯಾವ ಆತಂಕಕ್ಕೆ ಅವ್ರು ಒಳಗಾಗೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ನವರು ಅವ್ರ ಕಾನೂನು ಪ್ರಕಾರ ಅವರು ಮುಂದೆ ಹೋಗ್ತಾ ಇದ್ದಾರೆ. ರೈತರ ಹಿತದಲ್ಲಿ ನಾವೇನು ಕೆಲಸ ಮಾಡಬೇಕು ನಾವು ಮಾಡ್ತೇವೆ. ಧನ್ಯವಾದ ಸರ್. ತಮ್ಮ ಅಧ್ಯಕ್ಷರು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.